ನಮಸ್ಕಾರ. ದಿಲ್ಖುಷ್ ಅಂತಂದ್ರೆ ನಮಗೆ ಸಡನ್ ಆಗಿ ಜ್ಞಾಪಕ ಬರೋದು ಬೇಕರಿಲಿ ಸಿಗೋವಂಥ ಒಂದು ಸ್ವೀಟ್ಗೆ ದಿಲ್ಖುಷ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿದ್ರೆ ಬಹುಶಃ ದಿಲ್ ಮತ್ತೆ ಖುಷ್ ಅವರಿಬ್ಬರದು ಒಂದು ಜರ್ನಿ, ಅವರಿಬ್ಬರ ಲವ್ ಸ್ಟೋರಿ ಅಂತ ನೋಡಿದ ಎಲ್ಲ ದೃಶ್ಯ ತುಣುಕುಗಳನ್ನು ನೋಡಿದ್ರೆ ಅನ್ಸುತ್ತೆ. ಈ ಥರದೊಂದು ಫೀಲ್ ಗುಡ್ ಫಿಲ್ಮ್ ಈಗಿನ ಇದರಲ್ಲಿ ಒಡಿ ಬಡಿ ಕಡಿ ಜಮಾನಲ್ಲಿ ಈ ಥರದ್ದು ಬಹಳ ವಿರಳವಾಗಿ ಆಗಿದೆ. ಅದ್ರ ಜೊತೆ ಒಂದು ಕ್ಯೂಟ್ ಪೇರ್, ಒಂದು ಮುದ್ದಾದ ಕುಟುಂಬ, ಒಂದು ಸಣ್ಣ ಲೈಫ್ ಸ್ಟೈಲ್, ಅದ್ರ ಜೊತೆ ಒಂದು ಲವ್ ಸ್ಟೋರಿ. ಇದು ಆಕ್ಚುಲಿ ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುವಂಥ ಒಂದು ಕತೆ. ಸೊ ಆ ಕತೆನ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಮತ್ತೆ ಈ ಸಾಂಗ್ ಎಸ್ಪೆಷಲಿ ನೀನೇ ಸಾಂಗ್ ನನಗೆ ಪರ್ಸನಲ್ ಆಗಿ ಗೌಸ್ಪೀರ್ ಅವ್ರ ಸಾಹಿತ್ಯ ತುಂಬಾ ಇಷ್ಟ. ಬಹಳ ಚೆನ್ನಾಗಿ ಬರೆದಿದ್ದಾರೆ. ಮತ್ತೆ ಇಬ್ರು ತುಂಬಾ ಕ್ಯೂಟ್ ಆಗಿ ಕಾಣ್ತಾ ಇದ್ದಾರೆ, ಹೀರೋಯಿನ್ ಇಬ್ರು. ಮತ್ತೆ ಪ್ರಮೋದ್ ಜಯ ನಮ್ಮ ಸುನಿ ಅವ್ರ ಜೊತೆ ವರ್ಕ್ ಮಾಡಿರೋಂಥ ಶಿಷ್ಯ ಅಂತ ಹೇಳ್ತಾ ಇದ್ರು ಸುನಿ. ಜೊತೆಗೆ ಪ್ರಮೋದ್ ಬನ್ನಿ. ಸೊ ಅವ್ರಿಗೆ ಮತ್ತೆ ವಿಶ್ ಮಾಡ್ತಾ ನಾನು ಈ ಮಾಧ್ಯಮದ ಸ್ನೇಹಿತರ ಮೂಲಕ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಅದು ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿದ್ರೇನೆ ಹೊಸ ಪ್ರತಿಭೆಗಳಿಗೆ ಬೆಳೆಸಕ್ಕಾಗೋದು. ಅದೊಂದೇ ವೇ, ಅದು ಬಿಟ್ಟರೆ ಇನ್ನೇನು ಇಲ್ಲ. ಈಗ ಹೊಸಬ್ರು ಬರಬೇಕು, ಹೊಸ ಟ್ಯಾಲೆಂಟ್ಗಳು ಬರಬೇಕು, ಇನ್ನೊಂದಷ್ಟು ಜನ ಹೊಸ ಪ್ರತಿಭೆಗಳು ಬರಬೇಕು ಅಂತಂದ್ರೆ ಮೊದ್ಲಿತ್ತು. ಇವಾಗ ನಾನು ಸುನಿ ಚೇತು ಅದೇ ಮಾತಾಡ್ತಾ ಇದ್ವಿ. ಈಗ ಒಂದು 10 ವರ್ಷದಿಂದ ಹೆಂಗಿತ್ತು, ಈಗ ಹೆಂಗಾಗಿದೆ ಇಂಡಸ್ಟ್ರಿ ಅಂತ ಅದೇ ಮಾತಾಡ್ತಾ ಇದ್ವಿ. ಅವಾಗ ಏನು ಇವಾಗ ಪ್ರತಿಯೊಂದು ಸಿನಿಮಾನು ನೋಡ್ತಾ ಇದ್ರು ಜನ. ಸೊ ಆ ತರ ಹೊಸಬ್ರು ಸಿನಿಮಾಗೆ ದಯವಿಟ್ಟು ಐ ರಿಕ್ವೆಸ್ಟ್ ಎವ್ರಿ ಆಡಿಯನ್ ಟು ಕಮ್ ವಿಸಿಟ್ ಥಿಯೇಟರ್ ಅಂಡ್ ವಾಚ್ ದ ಫಿಲ್ಮ್. ಈ ದಿಲ್ಖುಷ್ ಚಿತ್ರನೂ ನೀವೆಲ್ಲರೂ ನೋಡಿ. ತುಂಬಾ ಕನ್ಸುಗಳು ಇಟ್ಕೊಂಡು ತುಂಬಾ ಶ್ರಮ ಹಾಕಿ ಮಾಡಿರ್ತಾರೆ. ಲೊಕೇಶನ್ಸ್ಗಳು ಎಷ್ಟು ಚೆನ್ನಾಗಿದ್ದಾವೆ, ಸಾಂಗ್ಸ್ಗಳು ಎಷ್ಟು ಚೆನ್ನಾಗಿದ್ದಾವೆ, ಎಲ್ಲರೂ ತುಂಬಾ ಪ್ರೀತಿಯಿಂದ ಮಾಡಿದ್ದಾರೆ ಅಂತ ಪ್ರತಿಯೊಂದು ಫ್ರೇಮಲ್ಲೂ ಅನ್ಸುತ್ತೆ. ಸೊ ನೀವೆಲ್ಲರೂ ನೋಡಿ ಹರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.